ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ 2025-26 ಈ ವರ್ಷ ಆ್ಯನ್ಯುವಲ್ ಎಕ್ಸಾಮನ್ನು ಬರಿತಾ ಇರುವಂತಹ ಮಕ್ಕಳಿಗೆ 6 ಮಾರ್ಕ್ಸ್ಗೆ ಕೇಳುವಂತಹ ಗ್ಯಾರಂಟಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ GDP, GNP, NDP, NNP ಈ ಕಾನ್ಸೆಪ್ಟ್ ಅಲ್ವಾ. ಲಾಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಇರುವಂತಹ 38 ಕ್ವಶನಲ್ಲೇ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಆ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಟ್ರಿಕ್ ಕೂಡ ಹೇಳಿಕೊಟ್ಟಿದ್ದೀನಿ ಅದರಲ್ಲಿ ನಾನು ಕೆಲವೊಂದು. ಅದೇ ರೀತಿ ಕೊಟ್ಟಿರುವಂತಹ ಇನ್ಫಾರ್ಮೇಷನಲ್ಲಿ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ 6 ಮಾರ್ಕ್ಸ್ನ ತೊಗೊಳ್ಬಹುದು ಅಂತ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಯಾಕಂತ ಹೇಳಿದರೆ ಈ ಒಂದು ಕಾನ್ಸೆಪ್ಟು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್. 6 ಮಾರ್ಕ್ಸಿಗೆ ಗ್ಯಾರಂಟಿ ಕೇಳುವಂತಹ ಕ್ವಶನ್ ಆಗಿರೋದ್ರಿಂದ ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ನೀವು ವಾಚ್ ಮಾಡಿ, ಓಕೆನಾ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿರುವ 38 ಕ್ವಶನ್. ನೆಕ್ಸ್ಟು ಮಾಡೆಲ್ ಪೇಪರ್ 2ಅಲ್ಲೂ ಕೂಡ ಸೆಕ್ಷನ್ ಡಿಯಲ್ಲಿ ಎಗೈನ್ ಮತ್ತಿದೇ ಟಾಪಿಕ್ ಮೇಲೆ ಕ್ವಶನ್ನ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅದಕ್ಕೆ ಹೇಳಿರೋದು. 6 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಸೊ ಕ್ವಶನ್ನ ಸ್ವಲ್ಪ ಚೇಂಜ್ ಕೇಳಿದ್ದಾರೆ ಅನ್ನೋದು ಬಿಟ್ಟರೆ ಮಾಡೋ ಮೆಥಡ್ ಎಲ್ಲ ಒಂದೇ ಆಗಿರುತ್ತೆ. ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಆ ಇನ್ಫಾರ್ಮೇಷನ್ನ ಬರ್ಕೊಂಡು ನೆಕ್ಸ್ಟು ಆನ್ಸರ್ನ ಮಾಡ್ತಾ ಹೋದ್ರೆ ಆಯಿತು. ನೀವು ಈ ವಿಡಿಯೋನೇ ಫಸ್ಟ್ ವಾಚ್ ಮಾಡ್ತಾ ಇದ್ದರೆ ಇದ್ರದ್ದು ಹಿಂದಿನ ವಿಡಿಯೋನ ವಾಚ್ ಮಾಡ್ಕೊಂಡು ಬರಬೇಕು. ಈ ಪ್ರಾಬ್ಲಮ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಈ ಪ್ರಾಬ್ಲಮ್ ಬಂದ್ರಷ್ಟೇ ಇದು ಬರಲಿಕ್ಕೆ ಸಾಧ್ಯ, ಓಕೆ ಅಲ್ವಾ. ಸೊ ವಿಡಿಯೋನ ವಾಚ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಇದಾದ್ರ ಮೇಲೆ ಇನ್ನೂ ರಿಮೈನಿಂಗ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳನ್ನೆಲ್ಲ ಒಂದು ಕಡೆ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ. ಅದಾದ ನಂತರ ನಿಮ್ಮ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಯಾವುದು, 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಯಾವುದು, 6 ಮಾರ್ಕ್ಸಿಗೆ ಯಾವ ಥಿಯರಿ ಕ್ವಶನ್ಸ್ ಇಂಪಾರ್ಟೆಂಟು ಅನ್ನೋದನ್ನು ಲಿಸ್ಟು ಮತ್ತು ವಿತ್ ಆನ್ಸರ್ ಕೊಡ್ತಾ ಹೋಗ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ವೀಡಿಯೋಸ್ಗಳು ಬರ್ತಾ ಇದ್ದಾಗೆ ನಿಮಗೆ ನೋಟಿಫಿಕೇಷನ್ನು ಬರುತ್ತೆ ಮಕ್ಕಳೇ, ಓಕೆ. ಫಸ್ಟು ಪ್ರಾಬ್ಲಮಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಕ್ವಶನ್ ನಂಬರ್ 38 ಪಾರ್ಟ್ ಡಿ, ಓಕೆ ಅಲ್ವಾ. ಫಸ್ಟು GDP MP ಆಫ್ ಎ ಕಂಟ್ರಿ. ಹಿಂದಿನ ಪ್ರಾಬ್ಲಮಲ್ಲಿ GDP FC ಕೊಟ್ಟಿದ್ರು, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ರು. ಇಲ್ಲಿ GDP MP ಆಫ್ ಎ ಕಂಟ್ರಿ ಇನ್ ಎ ಪರ್ಟಿಕ್ಯುಲರ್ ಇಯರ್ ವಾಸ್ 5,000 crores. 5,000 ಇದೆಯಂತೆ. ಲಾಸ್ಟ್ ಲೆಕ್ಕದಲ್ಲಿ 2,000 ಇತ್ತಲ್ವಾ. ಸೊ ಅದಕ್ಕೆ ಹಿಡಿದು ಲಾಸ್ಟ್ ಲೆಕ್ಕ ನೋಡ್ಕೊಬಂದರೆ ನಿಮಗೆ ನೆನಪಾಗ್ತಾ ಬರುತ್ತೆ. 5,000 ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಎಬ್ರಾಡ್ NFIA ಎಷ್ಟಿದೆಯಂತೆ? 500 crores ಇದೆಯಂತೆ. ಡಿಪ್ರಿಸಿಯೇಷನ್ ಎಷ್ಟಿದೆಯಂತೆ? 450 crores ಇದೆಯಂತೆ. ನೆಕ್ಸ್ಟು ವ್ಯಾಲ್ಯೂ ಆಫ್ ನೆಟ್ ಇನ್ಕಮ್ ಇಂಡೈರೆಕ್ಟ್ ಟ್ಯಾಕ್ಸ್ NIT ಎಷ್ಟಿದೆ? 300 crores ಇದೆ. ಸೊ ಇದಿಷ್ಟನ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಪ್ರಾಬ್ಲಮ್ನ ಸೊಲ್ಯೂಷನ್ ಕೊಡಬೇಕು. ಏನೇನು ಫೈಂಡ್ ಔಟ್ ಮಾಡಬೇಕು ಅಂತ ಅವರೇ ಹೇಳಿದ್ದಾರೆ. GDP MP 5,000 ಅವರೇ ಕೊಟ್ಟಿದ್ದಾರೆ. ನೀವು GDP FC, NDP MP, NDP FC, GNP MP, GNP FC, NNP MP ಇದಿಷ್ಟನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಪ್ರಾಬ್ಲಮ್ನ ಫಸ್ಟು ನೋಡ್ತಾ ಇರೋರು ಇದೇನಪ್ಪ ಇಷ್ಟು ಕಷ್ಟ ಇದೆ ಅಂದ್ಕೋಬೇಡಿ. ಇರೋದ್ರಲ್ಲಿ ವೆರಿ ಈಸಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದೆ. ಫಸ್ಟ್ ಏನು ಮಾಡಬೇಕು, ನಾವು ಸೊಲ್ಯೂಷನ್ ಕೊಡುವಾಗ ಕ್ವಶನಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನ ಫಸ್ಟು ಬರ್ಕೊಳ್ಬೇಕು. ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದನ್ನು ಫಸ್ಟ್ ಬರ್ಕೊಳ್ಬೇಕು, ಓಕೆನಾ. ಪಾರ್ಟ್ ಡಿ ಕ್ವಶನ್ ನಂಬರ್ 38, ಓಕೆನಾ. ಫಸ್ಟ್ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಬರಿತಾ ಹೋಗೋಣ. ಫಸ್ಟು GDP MP ಕೊಟ್ಟಿದ್ದಾರೆ, ಕರೆಕ್ಟಾ? GDP MP ಕೊಟ್ಟಿದ್ದಾರೆ, ನಾನು ಬರ್ಕೊಳ್ತೀನಿ. GDP MP ಎಷ್ಟು ಕೋಟಿ? 5,000. ಅಲ್ಲಿಗೆ ಒಂದು ಇನ್ಫಾರ್ಮೇಷನ್ ಮುಗೀತು. ಸೆಕೆಂಡ್ ಇನ್ಫಾರ್ಮೇಷನ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಎಬ್ರಾಡ್ ಅಂತ ಕೊಟ್ಟಿದ್ದಾರೆ. NFIA ಕೊಟ್ಟಿದ್ದಾರೆ ನೋಡಿ. NFIA 500 crores ಬರ್ಕೊಂಡೆ, ಕರೆಕ್ಟಾ. ನೆಕ್ಸ್ಟು ಇನ್ಫಾರ್ಮೇಷನ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ? 450 crores ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳಿ. ಅದಾದಮೇಲೆ ಎಂಡಲ್ಲಿ ಏನು ಕೊಟ್ಟಿದ್ದಾರೆ? NIT ಎಷ್ಟು ಕೊಟ್ಟಿದ್ದಾರೆ? NIT 300.
ಕರೆಕ್ಟಾ? ಸೊ ಇದರಲ್ಲಿ ನಿಮಗೆ ಕೆಲವೊಂದು ರೂಲ್ಸ್ ಗೊತ್ತಿದೆ. ಎಲ್ಲಿ ಎಮ್ ಪಿ ಇರುತ್ತೋ ಅಲ್ಲಿ ಡಿ ಸಿಯನ್ನು ಲೆಸ್ ಮಾಡಬೇಕು ಅನ್ನೋದೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. NIT ವೆರಿ ಲಾಸ್ಟ್ ಬರುತ್ತೆ, ಮೈನಸ್ ಮಾಡಬೇಕು ಅನ್ನೋದನ್ನು ಹಿಂದಿನ ಪ್ರಾಬ್ಲಮಲ್ಲೇ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟ್ ಅಲ್ವಾ? ಇವಾಗ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟು ಅವ್ರು ಏನು ಮಾಡಿದ್ದಾರೆ, GDP MP ಕೊಟ್ಟಿದ್ದಾರಲ್ವಾ, ಪೆನ್ಸಿಲಲ್ಲಿ ಲೈನ್ ಹಾಕ್ಕೊಳ್ಳಿ. ಫಸ್ಟು GDP MP ಅವ್ರು ಕೊಟ್ಟಿದ್ದಾರೆ, ಅದನ್ನು ನಾನು ಹಾಗೆ ಬರ್ಕೊಳ್ತೀನಿ. 5000 ಅವ್ರು ಕೊಟ್ಟಿರೋದನ್ನು ಹಾಗೆ ಬರ್ಕೊಂಡೆ. ಅಲ್ಲಿಗೆ ಫಸ್ಟ್ ಒನ್ ಮುಗೀತು. ಸೆಕೆಂಡ್ ಒನ್ ಏನು ಹೇಳಿದ್ದಾರೆ, GDPFC ಹೇಳಿದ್ದಾರೆ. ಕರೆಕ್ಟಾ? ಎರಡನೇದು GDPFC. ಲಾಸ್ಟ್ ಲೆಕ್ಕದಲ್ಲಿ GDPFCನೇ ಕೊಟ್ಬಿಟ್ಟಿದ್ರು, ಇದರಲ್ಲಿ GDPMP ಕೊಟ್ಟು GDPFCಯನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. GDPFCಯನ್ನು ಕಂಡುಹಿಡಿಯೋದಕ್ಕೆ GDPMP ಅಂತೂ ಬೇಕೇ ಬೇಕು. ಕರೆಕ್ಟಾ? ಇದ್ರ ಮೇಲ್ಗಡೆ ಇರೋ GDPMP ಅಂತೂ ಬೇಕೇ ಬೇಕು. ನೆಕ್ಸ್ಟ್ ಏನು ಮಾಡೋದು, GDPMP 5000 ಇದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಮೈನಸ್ NIT. ಇವಾಗ ನಿಮಗೆ ಡೌಟ್ ಬರುತ್ತೆ, ಮೇಡಮ್ ನೀವು NITಯನ್ನು ಲಾಸ್ಟಲ್ಲಿ ಲೆಸ್ ಮಾಡಬೇಕು ಅಂತ ಹೇಳಿದ್ರಲ್ಲ. ಹೌದು, NITಯನ್ನು ಲಾಸ್ಟಲ್ಲೇ ಲೆಸ್ ಮಾಡಬೇಕು. ಅದಕ್ಕೆ ಹಿಂದಿನ ಪ್ರಾಬ್ಲಮ್ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದು. ಹಿಂದಿನ ಪ್ರಾಬ್ಲಮ್ಮಲ್ಲಿ ಡೈರೆಕ್ಟಾಗಿ GDPFCಯನ್ನೇ ಕೊಟ್ಟಿದ್ದರು. ಅವರು ಕೊಟ್ಟಿರುವ ಅಮೌಂಟೇ GDPFC ಆಗಿದ್ದಾಗ ನಮಗೆ NIT ಇಲ್ಲಿ ಯೂಸೇ ಆಗಿಲ್ಲ. ಏನಾಯಿತು, ಕೊನೆಗೆ ಹೋಯಿತು NIT. ಬಟ್ ಇಲ್ಲಿ MP ಕೊಟ್ಟಿರೋದ್ರಿಂದ ನೆನ್ಪಿಟ್ಕೊಳ್ಳಿ, GDPಯ 5000 ಅಮೌಂಟಲ್ಲಿ NIT ಅಂತೂ ಆಲ್ವೇಸ್ ಮೈನಸ್, ಅದಂತೂ ಹೇಳ್ಬಿಟ್ಟಿದ್ದೀನಿ. NITಯನ್ನು ಮೈನಸ್ಸೇ ಮಾಡೋದು, ಡಿಪ್ರಿಸಿಯೇಷನ್ ಚಾರ್ಜು ಕೂಡ ಮೈನಸ್ಸೇ ಮಾಡೋದು. NIT ಎಷ್ಟಿದೆ, 300 ಇದೆಯಲ್ವಾ, ಇದನ್ನು ಮೈನಸ್ ಮಾಡಿ ನಿಮಗೆ ಟೋಟಲ್ಲಾಗಿ 4700 ಸಿಗುತ್ತಲ್ಲ, ಇದು GDPFC ಆಗುತ್ತೆ. ನೀವಿಲ್ಲಿ ಅವ್ರ ಕಾಲಮ್ ಕೊಟ್ಟಾಗಿ ಆ ಕಾಲಮ್ನ ಮೇಂಟೈನ್ ಮಾಡ್ಕೊಳ್ಳೋದಾದರೆ ಸೈಡಲ್ಲಿ ಒಂದು ಕಾಲಮ್ನ ಹಾಕ್ಕೊಳ್ಳಿ. ಫಸ್ಟು 5000 ಇತ್ತು, ಆ 5000ನ ಬರೀರಿ. ಈಗ ಎರಡನೇದು ಎಷ್ಟು ಬಂತು, 4700 ಬಂತು. ಕರೆಕ್ಟಾ? ಇವಾಗ ಕ್ವಶನಿಗೆ ಬನ್ನಿ. GDPMP ಮುಗೀತು, GDPFC ಮುಗೀತು. GDP ಹೇಗೆ ಸಿಕ್ತು, ಇವಾಗ 5000ಅಲ್ಲಿ 300ನ್ನು ಕಳೆದಾಗ ನಮಗೆ 4700 ಬಂದಿದೆ. ಸರಿನಾ? ಇವಾಗ ಏನು ಕಂಡುಹಿಡಿಬೇಕು, NDPMP ಕಂಡುಹಿಡಿಬೇಕು. ಇಲ್ಲಿ ಕೊಟ್ಟಿದ್ದಾರೆ NDPMP, ಅದನ್ನು 3 ಅಂತ ತಗೊಂಡು ಬರ್ಕೊಳ್ಳಿ. NDPMP ಮಕ್ಕಳು ಎಷ್ಟು ಈಸಿ ಅಂತ ಹೇಳಿದ್ರೆ ನೀವು ಒಂದು ಸಲ ನೋಡ್ಕೊಳ್ಬೇಕಷ್ಟೆ. ಇವಾಗ NDPಗೆ ಜೋಡಿ ಯಾವುದು ಮಕ್ಕಳೇ, GDP. ಈಗ ನಿಮಗೆ ಕನ್ಫ್ಯೂಷನ್ನು, GDPMPನೂ ಇದೆ, GDPFCನೂ ಇದೆ, ಯಾವ್ದು ತಗೊಳ್ಬೇಕು? NDPMPಗೆ GDPMPನೇ ತಗೊಳ್ಳಿ, ಜೋಡಿ ಮಾಡಿ ಪೇರ್ ಮಾಡಿ GDPMPನೇ ತಗೊಳ್ಳಿ. ಕರೆಕ್ಟಾ? ತಗೊಂಡೆ ನಾನಿವಾಗ GDPMPನೇ ತಗೊಂಡೆ. GDPMP ತೊಗೊಂಡಾದ್ರ ಮೇಲೆ ಅದ್ರದ್ದು ಅಮೌಂಟ್ ಏನಿದೆ 5000, ಅದನ್ನು ಹಾಗೆ ಬರ್ಕೊಂಡೆ. ನೆಕ್ಸ್ಟು ಇನ್ನೊಂದು ಟ್ರಿಕ್ ಏನು ಹೇಳ್ಕೊಟ್ಟಿದ್ದೀನಿ, ಎಲ್ಲಿ MP ಇರುತ್ತೋ ಅಲ್ಲಿ DC ಡಿಪ್ರಿಸಿಯೇಷನ್ ಚಾರ್ಜು ಮೈನಸ್ ಆಗುತ್ತೆ ಅಂತ ಹೇಳಿದ್ದೆ. ಹಿಂದಿನ ಪ್ರಾಬ್ಲಮಲ್ಲೂ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟಾ? ಸೊ ಡಿಪ್ರಿಸಿಯೇಷನ್ ಚಾರ್ಜ್ ಎಷ್ಟಿದೆ, 450 ಇದೆ. 450 ಏನಿದೆ, 450ಯನ್ನು ಲೆಸ್ ಮಾಡಿ. 5000ಅಲ್ಲಿ 450 ಹೋದರೆ 4550 ಅಂತ ಬರುತ್ತೆ. ಸೊ ಇದನ್ನು ಇಲ್ಲೊಂದು ಸಲ ಬರೀರಿ, 50. ಕರೆಕ್ಟಾ? ನೆಕ್ಸ್ಟು ಇವಾಗ ಹೇಗೆ ಬಂತು, 4550 ಹೇಗೆ ಬಂತು ನಿಮಗೆ, ಇಲ್ಲಿ 5000 ಇತ್ತಲ್ಲ, ಅದರಲ್ಲಿ ಡಿಪ್ರಿಸಿಯೇಷನ್ ಚಾರ್ಜು 450ನ ಲೆಸ್ ಮಾಡಿದ್ದಕ್ಕೆ 4550 ಬಂತು. ನೆಕ್ಸ್ಟ್ ಏನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ, NDPFC ಹೇಳಿದ್ದಾರೆ. ನೋಡಿ, ಇದು ಕೂಡ ಎಷ್ಟು ನೀಟಾಗಿ ಕಂಡುಹಿಡಿಬೋದು ಅಂದರೆ, ಕೇಳಿರೋದೇನು ಕ್ವಶನ್ ಅಂತೂ ಅಲ್ಲೇ ಕೊಟ್ಟಿದ್ದಾರೆ, NDPFCಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಕರೆಕ್ಟಾ? NDPಗೆ ಜೋಡಿ ಅಲ್ಲ, ಡೈರೆಕ್ಟಾಗಿ NDPನೇ ಇದೆ, ಮೇಲ್ಗಡೆ ಕಾಣಿಸ್ತಾ ಇದೆಯಾ? NDPFCಗೆ NDPMP ತಗೊಳ್ಳಿ. NDPFCಗೆ NDPMP ತಗೊಳ್ರಿ. ಇವಾಗ ಮೈನಸ್ ಡಿಪ್ರಿಸಿಯೇಷನ್ ಚಾರ್ಜ್ ಹಾಕಕ್ಕೆ ಬರಲ್ಲ, ಯಾಕಂದರೆ ಇಲ್ಲಿ MP ಇಲ್ಲ, FC ಇದೆ. ಒಂದು ರೂಲ್ಸು ನೆನ್ಪಿಟ್ಕೊಳ್ಳಿ, MP ಇದ್ದಾಗ ಡಿಪ್ರಿಸಿಯೇಷನ್ನ ಲೆಸ್ ಮಾಡಿ, ಓಕೆನಾ? FC ಇದ್ದಾಗ NITಯನ್ನು ಲೆಸ್ ಮಾಡಿ. ಈ ಟ್ರಿಕ್ಕು ವರ್ಕ್ ಆಗುತ್ತೆ ನೋಡಿ. ಇಲ್ಲಿವಾಗ FC ಇದೆ,
MP ಇದ್ದಿದ್ರೆ ಡಿಪ್ರಿಸಿಯೇಷನ್ನ ಲೆಸ್ ಮಾಡ್ತಿದ್ದೆ. FC ಇದೆ, ನಾನು ಏನು ಮಾಡ್ತೀನಿ ಅಂದರೆ NITಯನ್ನು ಲೆಸ್ ಮಾಡ್ತೀನಿ. NITಯನ್ನೇ ಯಾಕೆ ಲೆಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರೋ 4 ಕಾನ್ಸೆಪ್ಟಲ್ಲಿ GDP, NFIA, ಡಿಪ್ರಿಸಿಯೇಷನ್, NITಯಲ್ಲಿ ಲೆಸ್ ಆಗೋ ಕಾನ್ಸೆಪ್ಟ್ ಇದು ಎರಡೇ, ಒಂದು NIT, ಒಂದು ಡಿಪ್ರಿಸಿಯೇಷನ್ನು. ಯಾವುದು ಎಲ್ಲಿ ಲೆಸ್ ಆಗುತ್ತೆ ಅಂತ ಹೇಳಿದ್ರೆ MP ಇದ್ದಾಗ ಡಿಪ್ರಿಸಿಯೇಷನ್ ಲೆಸ್ ಆಗುತ್ತೆ, FC ಇದ್ದಾಗ NIT ಲೆಸ್ ಆಗುತ್ತೆ. ಇದು ನಿಮಗೆ ಟ್ರಿಕ್. ಸೊ ನಾನೇನು ಮಾಡ್ತೀನಿ, NDP MP ಅಲ್ಲಿ ಮೇಲ್ಗಡೆ ಏನು ಬಂದಿದೆಯೋ ಅದನ್ನು ಹಾಗೇ ಬರ್ಕೊಂಡು NIT ಅವ್ರ ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ 300 ಅಂತ ಇದೆ ಅಲ್ವಾ, ಆ 300ನ ಬರ್ಕೊಂಡು 4250 ಉಳಿದಿರೋ ಅಮೌಂಟನ್ನು ಬರೆದು ಇಲ್ಲೂ ಒಂದು ಸಲ 4250 ಅಂತ ಮೆನ್ಷನ್ ಮಾಡ್ತೀನಿ. ಅಲ್ಲಿಗೆ NDP FC ಮುಗೀತು. ಹೇಗೆ ಮುಗೀತು, 4550ಯಲ್ಲಿ ನಾನು 300ನ್ನು ಲೆಸ್ ಮಾಡಿದೆ, 4250 ಉಳಿತು. ಈಗೇನು ಕಂಡುಹಿಡಿಬೇಕು, GNP MP ಕಂಡುಹಿಡಿಬೇಕು. GNP MP ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಫಸ್ಟು ನಾವು GNP MP ಅಂತ ಬರ್ಕೊಳ್ಬೇಕು. ಇಲ್ಲಿ MP ನೋಡ್ತಿದ್ದಂಗೆ ಡಿಪ್ರಿಸಿಯೇಷನ್ ಅಂತ ನಿಮಗೆ ಗೊತ್ತಾಗ್ಬಿಡತ್ತೆ. ಆದರೆ ಹಿಂದಿನ ಲೆಕ್ಕದಲ್ಲಿ ಹೇಳಿದ್ದೆ, ಎಲ್ಲ MPಗೂ ಡಿಪ್ರಿಸಿಯೇಷನ್ನೇ ಲೆಸ್ ಮಾಡಬೇಕು, ಎಲ್ಲ FCಗೂ NITಯನ್ನೇ ಲೆಸ್ ಮಾಡಬೇಕು. ಇದು ಹೌದು. ಬಟ್ GNP ಕಂಡುಹಿಡಿಯೋದು ಮಾತ್ರ, ಇದು ಕರೆಕ್ಟಾಗಿ ವರ್ಡೇ ನೆನಪಿರ್ಬೇಕು ನಿಮಗೆ. GNP ಫೈಂಡ್ ಔಟ್ ಮಾಡುವಾಗ ಮಾತ್ರ ನಮಗೆ NFIA ಬೇಕು. ಯಾಕಂದರೆ ಅವ್ರ ಪ್ರಾಬ್ಲಮಲ್ಲಿ ಇಲ್ಲಿ ಕೊಟ್ಟಿದ್ದಾರೆ NFIA. ಏನಕ್ಕೆ ಕೊಟ್ಟಿರ್ತಾರೆ, ಸುಮ್ಮನೆ ಅಂತೂ ಕೊಟ್ಟಿರಲ್ಲ. GNPಗೆ NFIA ಬೇಕೇ ಬೇಕು. ಇಲ್ಲಿ GNP MP ಅಂತ ಇದೆಯಲ್ಲ, GNPಗೆ ಜೋಡಿ ಇರೋದು GDP, ಕರೆಕ್ಟ್ ಅಲ್ವಾ, GDP. ಇಲ್ಲಿ MP ಇದೆ ಅಂದ್ರ ಮೇಲೆ ಇಲ್ಲೂ ಕೂಡ MPನೇ ತಗೊಳ್ಳಿ. GNP ಫಾರ್ಮುಲಾ ಯಾವಾಗಲೂ ನೆನಪಿರಲಿ ನಿಮಗೆ, GDP MP NFIA, ಇದು ಯಾವಾಗಲೂ ಚೇಂಜ್ ಆಗಲ್ಲ. GDP MP ಫಸ್ಟಲ್ಲೇ ಕೊಟ್ಟಿದ್ದಾರಲ್ಲ ಅದೇ ಅಮೌಂಟು 5000 ಪ್ಲಸ್ NFIA ಎಷ್ಟು ಕೊಟ್ಟಿದ್ದಾರೆ ಈ ಒಂದು ಪ್ರಾಬ್ಲಮಲ್ಲಿ 500 ಕೊಟ್ಟಿದ್ದಾರೆ. ಸೊ ಆ 500ನ್ನು ಇಲ್ಲಿ ಬರೀರಿ. ಟೋಟಲ್ ಎಷ್ಟಾಯಿತು, 5500 ಆಯಿತು. ಇದನ್ನು ಇಲ್ಲೊಂದು ಸಲ 5500 ಅಂತ ಬರೆದ್ಬಿಡಿ, ಕರೆಕ್ಟಾ. ನೆಕ್ಸ್ಟು ಕೇಳಿರೋ ಅಂಥದ್ದು ಅದು ಒಂದು ಸಲ ಬರೀರಿ. ಹೇಗೆ ಬಂತು ಅಮೌಂಟು, 5000 ಪ್ಲಸ್ 500, 5500 ಆಯಿತು. ಕರೆಕ್ಟಾ ಮಕ್ಕಳೇ. ಇವಾಗ ಏನಿದೆ GNP FC, ಮತ್ತು ಇದಕ್ಕೇನು ಟ್ರಿಕ್ ಇಲ್ಲ, GNPಗೆ ಮಾತ್ರ ನೀವು NFIA ಇರೋದು. ಇದನ್ನು ನೆಕ್ಸ್ಟ್ ಮಾಮೂಲಿ ಹೋಗ್ತಾ ಹೋಗುತ್ತೆ. 6th ಏನು ಕಂಡುಹಿಡಿಬೇಕು, GNP FC ಕಂಡುಹಿಡಿಬೇಕು. ಇದು ನಿಮಗೆ ಇವಾಗ ಏನು ರೂಲ್ಸ್ ಇದೆ ಅದೇ ರೂಲ್ಸ್ ಫಾಲೋ ಆಗುತ್ತೆ. FC ಅಂತ ಹೇಳಿದ್ರೆ NITನೇ ಬರುತ್ತೆ. GNPಗೆ ಮೇಲ್ಗಡೆನೇ ಜೋಡಿ ಇದೆಯಲ್ಲ ಅದೇ ತೊಗೊಳ್ಬೇಕು. GNP MP ಮೈನಸ್ FC ಇದ್ದರೆ ಯಾವುದನ್ನು ಮೈನಸ್ ಮಾಡಬೇಕು, NIT. MP ಇದ್ದರೆ ಡಿಪ್ರಿಸಿಯೇಷನ್ನು. GNP MP ಮೇಲ್ಗಡೆನೇ ಸಿಕ್ಕಿದೆಯಲ್ಲ ಅದನ್ನೇ ಬರ್ಕೊಳ್ಳೋದು. ಮೈನಸ್ NIT ಎಷ್ಟಿದೆ ಅವ್ರು ಕೊಟ್ಟಿರೋ ಈ ಪ್ರಾಬ್ಲಮಲ್ಲಿ 300 ಇದೆ. ಸೊ 5500ಅಲ್ಲಿ 300 ಹೋದರೆ ಎಷ್ಟು, 5200. ಅದನ್ನು ಇಲ್ಲೊಂದು ಸಲ 5200 ಅಂತ ಬರೀರಿ, ಕರೆಕ್ಟಾ. ಹೇಗೆ ಬಂತು ಆ ಅಮೌಂಟನ್ನು ಬರೆಯೋಣ, 5500ಅಲ್ಲಿ ಮೈನಸ್ 300, ಕರೆಕ್ಟಾ. ಆನ್ಸರು 5200. ನೆಕ್ಸ್ಟು ಎಂಡಲ್ಲಿ ಕೇಳಿರೋದು NNP MP. NNP MPಯನ್ನು ಫೈಂಡ್ ಔಟ್ ಮಾಡಬೇಕು. 7 ಅಂತ ಬರ್ಕೊಳ್ಳಿ. NNP MP. MP ಅಂದ ತಕ್ಷಣ ಯಾವ್ದು ಲೆಸ್ ಆಗುತ್ತೆ, ಡಿಪ್ರಿಸಿಯೇಷನ್. ಎಸ್, ಗುಡ್. NNPಗೆ ಜೋಡಿ ಯಾವುದು, GNP ತಾನೆ, ಮೇಲ್ಗಡೆನೇ ಇದೆಯಲ್ಲ GNP. ಅದೇ ಹೇಳಿದ್ನಲ್ಲ ನಿಮಗಿಲ್ಲಿ ರೂಲ್ಸ್ ಏನು ಗೊತ್ತಾ, ಒಂದು ತಿಳ್ಕೊಳ್ಳಿ. ಈ GNP ಇದನ್ನೊಂದು ಬೇಕಾದರೆ ನೀವು ಪೆನ್ಸಿಲಲ್ಲಿ ಮಾರ್ಕ್ ಕೂಡ ಮಾಡ್ಕೊಳ್ಳಿ. ಈ GNPಗೆ ಮಾತ್ರ NFIA ಬರುತ್ತೆ. ಈ GNPಗೆ ಮಾತ್ರ NFIAನ ನಾವು ಆ್ಯಡ್ ಮಾಡ್ತೀವಿ ಬಿಟ್ಟರೆ ಮತ್ತೆಲ್ಲ MP ಇದ್ದಲ್ಲಿ DCಯನ್ನೇ ಲೆಸ್ ಮಾಡೋದು, FC ಇದ್ದಲ್ಲಿ NITಯನ್ನೇ ಲೆಸ್ ಮಾಡೋದು. ಇದು ನೆನ್ಪಿಟ್ಕೊಂಡಿರ್ತೀರಲ್ವಾ. ನೆಕ್ಸ್ಟ್ ಇವಾಗ GNP MP ಮೈನಸ್ MP ಇದೆ, DCಯನ್ನು ಮೈನಸ್ ಮಾಡಬೇಕು. GNP MP ಇಲ್ಲೇ ಮೇಲ್ಗಡೆ 5500 ಓಕೆ ಅಲ್ವಾ. NNPಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ, NNPಗೆ ಜೋಡಿ GNP. NNPನೂ MP ಇರೋದ್ರಿಂದ GNPನೂ MP ತೊಗೊಳ್ಬೇಕು, ಇದಂತೂ ಕಾಮನ್ನು ಅಲ್ವಾ. ಸೊ GNP MP 5500 ಮೈನಸ್ DC ಎಷ್ಟು ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ, 450, ಕರೆಕ್ಟಾ. 450. 5500ಅಲ್ಲಿ 450ಯನ್ನು ಲೆಸ್ ಮಾಡಿದ್ರೆ 5050 ಸಿಗುತ್ತೆ. ಆ 5050ಯನ್ನು ಒಂದು ಸಲ ಇಲ್ಲಿ ಬರೆದುಬಿಡಿ. ಇಷ್ಟೇ, ಮುಗೀತು. ಇಲ್ಲಿಗೆ ಪ್ರಾಬ್ಲಮ್ ಕ್ಲೋಸ್. ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 6 ಮಾರ್ಕ್ಸು ಸಿಗುತ್ತೆ. ಸೊ ಈ ಪ್ರಾಬ್ಲಮ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಪ್ರಾಬ್ಲಮ್ನ ನೋಡಿಕೊಂಡು ಈ ಸೆಕೆಂಡ್ ಪ್ರಾಬ್ಲಮ್ ನೀವೇನಾದರೂ ಎಕ್ಸ್ಪ್ಲನೇಷನ್ನ ಕೇಳಿದ್ರೆ 100% ಈ ಒಂದು ಪ್ರಾಬ್ಲಮಿಗೆ ಪಕ್ಕ ಆಗ್ತೀರಿ.
ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ, ಒಂದು ಸ್ವಲ್ಪ ಎಫರ್ಟ್ ಹಾಕಿ ಕಲ್ತ್ಬಿಡಿ, ಈಸಿಯಾಗಿ ಬರುತ್ತೆ. ಕೊನೆಯದು ನಾವಿಲ್ಲಿ ಎಷ್ಟು ಫೈಂಡ್ ಔಟ್ ಮಾಡಿದ್ವಿ, 5500 ಮೈನಸ್ 450, ಆನ್ಸರ್ ನಮಗೆ 50 ಕರೆಕ್ಟಾ? ಇಷ್ಟು ಬಂತು. ಸೊ ಏನು ಮಾಡಬೇಕು, ಫಸ್ಟು ಅವರು ಕೊಟ್ಟಿರುವಂತಹ GDP MP-ಯನ್ನು ಬರ್ಕೊಳ್ಬೇಕು. ಆಮೇಲೆ NFIA ಕೊಟ್ಟಿದ್ದಾರೆ, ಅದನ್ನು ಕೂಡ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ಬರ್ಕೊಳ್ಬೇಕು. ಇದು 5000, ಇದು 500. ನೆಕ್ಸ್ಟ್ ಅದಾದ್ರ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಕೊಟ್ಟಿರ್ತಾರೆ 450 ಬರ್ಕೊಳ್ಬೇಕು. NIT ಕೊಟ್ಟಿರ್ತಾರೆ, ಅದನ್ನು 300 ಅಂತ ಬರ್ಕೊಳ್ಳಿ. NIT FC ಇದ್ದಾಗೆಲ್ಲ ಮೈನಸ್ ಆಗುತ್ತೆ, DC MP ಇದ್ದಾಗೆಲ್ಲ ಮೈನಸ್ ಆಗುತ್ತೆ, ಇದಿಷ್ಟು ಗೊತ್ತಿರಲಿ. ಈ NFIA ಎಲ್ಲಿ ಉಪಯೋಗಕ್ಕೆ ಬರುತ್ತೆ, NFIA ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದ್ರೆ GNP MP ಕಂಡುಹಿಡುವಾಗ ಮಾತ್ರ ಇದು ಒಂದೇ ಕಡೆ ಬರೋದು, ಇದು ಬೇರೆ ಎಲ್ಲೂ ಬರಲ್ಲ. NFIA ಇಲ್ಲಿಗೆ ಉಪಯೋಗ ಆಗುತ್ತೆ. ಫಸ್ಟು ಸ್ಟೆಪ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ GDP FCಯನ್ನೇ ಕಂಡುಹಿಡ್ಕೊಳ್ಬೇಕು. GDP FCಯನ್ನು ಕಂಡುಹಿಡುವಾಗ ಈಗ ಆಲ್ರೆಡಿ GDP MP ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ಮೈನಸ್ NIT ಒಂದು ಮಾಡ್ಕೊಂಡು ಬಿಟ್ಟರೆ ಹಿಂದಿನ ಪ್ರಾಬ್ಲಮ್ ಏನು ಮಾಡಿದ್ರಿ ಆ್ಯಸ್ ಯೂಶ್ವಲ್ ಸೇಮ್ ಟು ಸೇಮ್ ಬರ್ತಾ ಹೋಗುತ್ತೆ, ಸ್ಟೆಪ್ ಬೈ ಸ್ಟೆಪ್. ಓಕೆ ಅಲ್ವಾ? ಒಂದು ಸಲ ಕರೆಕ್ಟಾಗಿ ಗಮನ ಕೊಟ್ಟು ಆ ವಿಡಿಯೋ ಈ ವಿಡಿಯೋ ಎರಡೂ ನೋಡಿ, ಪಕ್ಕ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಸೊ ಇದೇ ರೀತಿ ಇಂಪಾರ್ಟೆಂಟಾಗಿ ನಿಮ್ಮ ಪೇಪರಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ TFC TVC AVC ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಕೂಡ 6 ಮಾರ್ಕ್ಸಿಗೆ ಕೇಳಿದ್ದಾರೆ. ಸಾಕಷ್ಟು ಟಾಪಿಕ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಆದರೂ ಕೂಡ ಮಾಡಲ್ ಕ್ವಶನ್ ಪೇಪರಲ್ಲಿ ಇರುವಂತಹ ಕ್ವಶನ್ ಅನ್ನೋ ಕಾರಣಕ್ಕೆ ಒನ್ಸ್ ಅಗೈನ್ ಇದಕ್ಕೆ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋನೂ ಕೂಡ ವಾಚ್ ಮಾಡಿ. ಅಷ್ಟು ಪ್ರಾಬ್ಲಮ್ಸ್ಗಳ ಲಿಸ್ಟ್ ಮಾಡ್ತಾ ಇದ್ದೀನಿ ನಾನು. ವೀಡಿಯೋಸ್ಗಳು ಕಂಪ್ಲೀಟಾಗಿ ಅಪ್ಲೋಡ್ ಆಗಿದ ತಕ್ಷಣ ಅಷ್ಟೂ ಲಿಂಕನ್ನು ನಿಮಗೆ ವಿಡಿಯೋದ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಮಕ್ಕಳೇ. ಓಕೆ, ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.